ಸೋಲೋ ಟ್ರಾವೆಲ್ ಮಾಡ್ಬೇಕಾತಂದ್ರ ಪ್ರಯಾಗ್ರಾಜಿಗೆ ಹೋಗತ್ತಿದ್ದೆ. ಸೊ ನಮ್ಮ ಆನಂದ್ ಗುರುಜಿ ನನಗೆ ದಾರಿಯೊಳಗೆ ಸಿಕ್ಕರೆ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹಿಮ್. ಸೊ ಬರ್ರಿ ಹಂಗಾದ್ರೆ ಪ್ರಯಾಗ್ರಾಜ್ ಮಹತ್ವ ಮತ್ತು ಹೌ ಹಿ ಇನ್ಸ್ಪೈರ್ ಯೂತ್ ಅಂತ ನೋಡೋಣ ಅಂತ. ಸೊ ನಮಸ್ತೆ ಸ್ವಾಮೀಜಿ. ನಮಸ್ತೆ. ಮೈಕು ಕೈಯಲ್ಲಿ ಕೊಟ್ಟು ಶಿವಧ್ಯಾನವನ್ನು ಮಾಡುವಂತಹ ಒಂದು ಹೊಸ ಪ್ರಯತ್ನ. ಉತ್ತರ ಕರ್ನಾಟಕದ ಎಲ್ಲ ಚಲೋ ಇದ್ದೀರೇನ್ರಿ? ನನಗೆ ಬಹಳ ಸಂತೋಷದೇನ್ರಿ ನಿಮ್ಮೊಂದಿಗೆ ಮಾತಾಡ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ನನ್ನ ಅಭಿಮಾನಿ ದೇವರುಗಳಿಗೆ ತಮ್ಮೆಲ್ಲರಿಗೂ ಸಹಿತ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ವಿಶೇಷವಾಗಿರ್ತಕ್ಕಂಥ ಪ್ರಯಾಗ್ರಾಜ್ಗೆ ನಾವೆಲ್ಲರೂ ಹೊರಟಿದ್ದೇವೆ. ಈ ಹೊರಟಂಥ ಈ ಶುಭಗಳಿಗೆ ಅಲ್ಲಿ ಈ ತಾಯಿನೂ ಬಂದಿದ್ದಾಳೆ. ಹೆಣ್ಣು ಮಕ್ಕಳಿಗೆ ಧೈರ್ಯ ಜಾಸ್ತಿ. ಮನೆಯಿಂದ ಒಬ್ಬೊಬ್ಬರೇ ಹೊರಟು ಬಂದುಬಿಡ್ತಾರೆ. ಒಬ್ಬೊಬ್ಬರೇ ಹೊರಟು ಬಂದರೂ ಪುಣ್ಯಕ್ಷೇತ್ರ ಆಗಿರಬೇಕು, ತೀರ್ಥಕ್ಷೇತ್ರ ಆಗಿರಬೇಕು. ಎಷ್ಟೇ ಆದರೂ ಉತ್ತರ ಕರ್ನಾಟಕದ ಮಂದಿ ಅಂದರೆ ಬರೀ ರೊಟ್ಟಿ ಬಡಿತಕ್ಕಂಥ ಕೈ ಅಲ್ಲ, ಚಪ್ಪಾಳೆ ಬಾರಿಸಿ ದೇಶದಲ್ಲಿ ಉನ್ನತವಾದಂಥ ಒಂದು ಸ್ಥಿತಿಯನ್ನು ಕಾಣಲಿಕ್ಕೆ ಹೆಣ್ಣು ಮಕ್ಕಳ ಹೋರಾಟ ಇದೆಯಲ್ಲ, ಅದು ಮೆಚ್ಚುವಂತಹದ್ದು. ಹಾಗೆ ಈ ಹೆಣ್ಣುಮಕ್ಕಳ ಹೋರಾಟ ನೋಡಿದ್ರೆ ರೈನಲ್ಲಿ ಭಾಳ ಆನಂದ ಆಯಿತು. ಹಾಗಾಗಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ, ಭಾರತೀಯ ಸ್ತ್ರೀಯರಿಗೆ ಮೊದಲಿಂದಲೂ ಒಂದು ಶಕ್ತಿ, ಅದು ಶಿವ ಕೊಟ್ಟದ್ದು. ಹಾಗಾಗಿ ಶಿವನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಸಹಿತ ಕುಂಭಮೇಳದ ಸ್ನಾನಕ್ಕೆ ಹೊರಟಿದ್ದೇವೆ. ಕುಂಭಮೇಳದ ಸ್ನಾನ 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಅದ್ಭುತವಾದಂಥ ಸ್ನಾನ. ಆ ಸ್ನಾನದ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಆನಂದ. ಜೊತೆಗೆ ಅಲ್ಲಿ ಹೋಗಿ ಬಂದಿರತಕ್ಕಂಥವ್ರು ಫೋನಲ್ಲಿ ಹೇಳ್ತಾರಲ್ಲ, ನಾನು ಬೆಳಗ್ಗೆ 1:15 ಲೈನಲ್ಲಿ ನಿಂತುಕೊಂಡೆ, ಬೆಳಗ್ಗೆ 11 ಗಂಟೆ ಆದರೂ ನಮ್ಮ ಸ್ನಾನಕ್ಕಾಗಲಿಲ್ಲ ಅಂತ. ಸ್ನಾನಕ್ಕೆ ಹೊರಡುವಂತಹ ಬಹುಶಃ ಚರಿತ್ರೆಯಲ್ಲಿ ಇದುವರೆಗೂ ಕಂಡರಿಯದಂಥದ್ದು. ಸ್ನಾನಕ್ಕೆ ಹೊರಡಬೇಕಾದ್ರೆ ಸುಮಾರು 6 ಗಂಟೆ 8 ಗಂಟೆಗಳ ಕಾಲ ಸರತಿ ಸಾಲಲ್ಲಿ ಲೈನಲ್ಲಿ ನಿಂತು ಹೋಗೋದಾದರೆ ಅದು ಏನು ಒಂದು ಬಚ್ಚಲ ಮನೆಗಲ್ಲ, ದೊಡ್ಡದಾದಂಥ ನದಿ, ತ್ರಿವೇಣಿ ಸಂಗಮ. ಇತ್ತ ಗಂಗಾ, ಅತ್ತ ಯಮುನಾ, ಮಧ್ಯದಲ್ಲಿ ಗುಪ್ತಗಾಮಿನಿ ಸರಸ್ವತಿ. ಗಂಗಾ ಯಮುನಾ ಸರಸ್ವತಿಯ ಅದ್ಭುತವಾದಂಥ ಈ ವಿಶೇಷವಾದಂಥ ಪ್ರಯಾಗ್ರಾಜ್ಗೆ ಸರತಿ ಸಾಲಲ್ಲಿ ಸುಮಾರು 8 ಗಂಟೆ 10 ಗಂಟೆಗಳ ಕಾಲ ಸರತಿ ಸಾಲ ಲೈನಲ್ಲಿ ನಿಂತು ಹೋಗಿ ಸ್ನಾನವನ್ನು ಆಚರಣೆ ಮಾಡಬೇಕು ಅಂದರೆ ಬಂದಿರತಕ್ಕಂಥದ್ದು 10 ಜನವೋ 20 ಜನವೋ ಅಲ್ಲ, ಸರಿಸುಮಾರು 10 ಕೋಟಿ ಜನ ಈಗಾಗಲೇ ಪ್ರಯಾಗ್ರಾಜಲ್ಲಿ ವೆಯ್ಟಿಂಗಲ್ಲಿದ್ದಾರೆ. 10,000 ಅಂದರೆ 10,000 ಕೋಟಿ ಅಂದರೆ ಹುಡುಗಾಟದ ಮಾತಾ? 1 ಕೋಟಿ ಅಂದರೆ ತಡಿಲಿಕ್ಕೆ ಆಗೋದಿಲ್ಲ. ಹೇಳೋ ಮಾತು ಅಲ್ಲಾಡುತ್ತೆ, ಬಾಯಲ್ಲಿ ನಾಲಿಗೆ ಹೊರಡೋದು ಕಷ್ಟ ಅನಿಸುತ್ತೆ. ಅಂಥದ್ದು 10,000 ಕೋಟಿ ಜನ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮೋ ರಕ್ಷಿತ ವಸುದೈವ ಕುಟುಂಬಕಂ. ನಮ್ಮ ಭಾರತೀಯರು ಒಂದೆಡೆ ಸೇರಿದರೆ ಎಂತಹ ಅದ್ಭುತವಾದಂಥ ಚಿಂತನೆ ನಡೆಯುತ್ತೆ, ಭಾರತದ ನೆಲದಲ್ಲಿ ಎಂತಹ ವಿಶೇಷಗಳಾಗುತ್ತೆ ಅಂತಕ್ಕಂಥದ್ದನ್ನು ಸಾರಿ ಹೇಳುವಂಥ ಅದ್ಭುತವಾದಂಥ ಗಳಿಗೆ 144 ವರ್ಷಕ್ಕೆ ಒಂದಾವರ್ತಿ ಆಗ್ತಕ್ಕಂಥ ಸಪ್ತಗ್ರಹಗಳ ಕೂಟ ವಿಶೇಷವಾಗಿರ್ತಕ್ಕಂಥದ್ದು. ನಭೋಮಂಡಲದಲ್ಲಿ ಒಂದು ಕೌತುಕ ಇದೆ. ಪ್ರತಿಯೊಬ್ಬರು ಆದಷ್ಟು ಬೇಗ ಇವತ್ತು ಸಂಧ್ಯಾಕಾಲನೇ ತಲೆ ಎತ್ತಿ ಆಕಾಶವನ್ನು ನೋಡಿ. ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಆ್ಯಪ್ ಇದೆ, ಅದರಲ್ಲಿ ನೋಡಿ, ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಗ್ರಹಗಳ ವರ್ಣ ಎಂಥದ್ದು ಅಂತ. ಯಾವ್ಯಾವ ಗ್ರಹಗಳು ಯಾವ ವರ್ಣದಲ್ಲಿದೆ. ಶನಿ ನೀಲವರ್ಣದಲ್ಲಿರ್ತಕ್ಕಂಥದ್ದು, ಗುರು ಕನಕವರ್ಣದಲ್ಲಿರ್ತಕ್ಕಂಥದ್ದು, ಅಂಗಾರಕ ಕೆಂಪು ವರ್ಣದಲ್ಲಿರ್ತಕ್ಕಂಥದ್ದು. ಎಲ್ಲ ಗ್ರಹಗಳ ಗ್ರಹಕೂಟವನ್ನು ದರ್ಶನ ಮಾಡಬೇಕು. ದೇವರಿಲ್ಲ ಅಂತ ಹೇಳ್ತಕ್ಕಂಥ 10 ಹಲವಾರು ನಾಲಿಗೆಗಳಿದೆಯಲ್ಲ, ಆ ನಾಲಿಗೆಗಳಿಗೆ ತಿಳಿ ಹೇಳುವಂಥ, ಬುದ್ಧಿ ಹೇಳುವಂಥ ಕಾಲ ಬಹುಶಃ ಭಗವಂತ ಕೊಟ್ಟಿದ್ದಾನೆ. ಅವರಿಗೆ ತಿಳಿಸಿ ಹೇಳಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಥ್ಯಾಂಕ್ ಯು ಸೊ ಮಚ್.